ಲೋಹದ ಹಕ್ಕಿ ವಿಮಾನದಲ್ಲಿ ಹಾರಾಡುವ ಕನಸು ಕಂಡಿದ್ದ ಶಾಲಾ ಮಕ್ಕಳನ್ನ ತಮ್ಮ ಸ್ವಂತ ಖರ್ಚಿನಲ್ಲಿ ಪಕ್ಕದ ಮಹಾರಾಷ್ಟ್ರ ಪ್ರವಾಸಕ್ಕೆ ವಿಮಾನದಲ್ಲಿ ಕರೆದೊಯ್ಯುವ ಮೂಲಕ ಹಳ್ಳಿಯ ಬಡ ಮಕ್ಕಳ ಕನಸನ್ನ ಶಿಕ್ಷಕರೊಬ್ಬರು ನನಸಾಗಿಸಿದ್ದಾರೆ. ಈ ಮೂಲಕ ಮಕ್ಕಳ ಪ್ರವಾಸವನ್ನ ಸ್ಮರಣೀಯವಾಗಿಸಿದ್ದಾರೆ. ಯಾರು ಆ ಶಿಕ್ಷಕ ಮತ್ತು ಮಕ್ಕಳು ಅಂತೀರಾ? ಈ ಸ್ಟೋರಿ ನೋಡಿ. ಬಡ ಮಧ್ಯಮ ವರ್ಗದ ಜನರಿಗೆ ವಿಮಾನದಲ್ಲಿ ಹಾರಾಡುವ ಕನಸು ಹೆಚ್ಚು. ವಿಮಾನ ಪ್ರಯಾಣ ಟಿಕೆಟ್ ನೋಡೋದಾದ್ರೆ ಅದರ ದರ ಕೂಡ ಹೆಚ್ಚು. ಹೀಗಾಗಿ ಸಾಮಾನ್ಯವಾಗಿ ಬಸ್ ಅಥವಾ ರೈಲಿನಲ್ಲಿ ಪ್ರಯಾಣಿಸ್ತೇವೆ ನಾವುಗಳು. ಆದರೆ ಅಚ್ಚರಿ ಅಂದ್ರೆ ತುಮಕೂರಿನ ಈ ಶಾಲಾ ಮಕ್ಕಳು 5 ದಿನ ಶಾಲೆಯ ಶಿಕ್ಷಕ ಪ್ರವಾಸ ವಿಮಾನದಲ್ಲಿ ಮಾಡಿಸಿದ್ದಾರೆ. ಹೌದು, ತುಮಕೂರು ತಾಲೂಕಿನ ಹರಳೂರು ಗ್ರಾಮದ ಶ್ರೀ ಸಿದ್ಧಗಂಗಾ ವಿದ್ಯಾಸಂಸ್ಥೆಯ ಶ್ರೀ ವೀರಭದ್ರೇಶ್ವರ ಗ್ರಾಮಾಂತರ ಅನುದಾನಿತ ಶಾಲೆಯ ಮುಖ್ಯ ಶಿಕ್ಷಕ ರಾಜಣ್ಣ ತಮ್ಮ ಶಾಲೆಯ ಮಕ್ಕಳಿಗೆ ಉಚಿತ ವಿಮಾನ ಪ್ರಯಾಣ ಮಾಡಿಸಿದ ಮಾದರಿಯ ಶಿಕ್ಷಕ. ಅವರ ಈ ಅಮೋಘ ಸೇವೆಗೆ ಗ್ರಾಮೀಣ ಶಾಲಾ ಮಕ್ಕಳು ಮತ್ತು ಪೋಷಕರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ವಿಮಾನದಲ್ಲಿ ಹೋಗೋದು ಒಂಥರ ಎಷ್ಟೋ ಖುಷಿ ಅಂತಂದರೆ ಹೇಳ್ಕೊಳಕ್ಕಾಗಲ್ಲ, ಅಷ್ಟು ಖುಷಿ ಆಗ್ತಿತ್ತು. ಮತ್ತು ನಾವು ಅಂದ್ಕೊಂಡಿರಲಿಲ್ಲ ನಾವು ನಿಜವಾಗ್ಲೂ ಹೋಗ್ತೀವಿ ಅಂತ. ಅದಕ್ಕೆ ಸಪೋರ್ಟ್ ಮಾಡಿದವರು ನಮ್ಮ ಶಾಲೆಯ ಎಲ್ಲ ಶಿಕ್ಷಕರು, ಹಾಗೆ ಮುಖ್ಯೋಪಾಧ್ಯಾಯರು, ಮುಖ್ಯ ಶಿಕ್ಷಕರು, ಸಂಸ್ಕೃತ ಶಾಲೆ ಶಿಕ್ಷಕರು, ರಾಜಣ್ಣ ಸರ್ ಅವರು ಎಲ್ಲ ನಮ್ಮನ್ನೆಲ್ಲ ಫ್ರೀಯಾಗಿ ಒಟ್ಟು 59 ಜನನೂ ವಿಮಾನದಲ್ಲಿ ಫ್ರೀಯಾಗಿ ಕರ್ಕೊಂಡೋದ್ರು. ಅಲ್ಲಿ ಖರ್ಚು ವೆಚ್ಚ ಎಲ್ಲ ನಾವು ಟ್ರಿಪ್ಪಿಗೆಲ್ಲ ಹೋದಾಗ 5 ದಿವಸ ಟ್ರಿಪ್ ಮಾಡಿದ್ರು ನಮಗೆ. ಅದು ಎಲ್ಲ ಕ್ರೆಡಿಟ್ಸು ಕೂಡ ನಮ್ಮ ರಾಜಣ್ಣನವರಿಗೆ ಸಲ್ಲಬೇಕಾಗಿದೆ. ಅವರು ಸ್ವಂತ ಖರ್ಚಿನಿಂದ ಮಕ್ಕಳನ್ನು ಈ ಯಶಸ್ವಿಯಾಗಿ ವಿಮಾನಯಾನ ಪ್ರವಾಸವನ್ನು ಕೈಗೊಂಡು ನಾವು ಪರಮಪೂಜ್ಯ ಡಾಕ್ಟರ್ ಶ್ರೀ ಶಿವಕುಮಾರ ಶಿವಯೋಗಿಗಳವರು ಹಾಗೂ ಸಿದ್ಧಗಂಗಾ ಮಹಾಕ್ಷೇತ್ರದ ಪರಮಪೂಜ್ಯ ಅಧ್ಯಕ್ಷರು ಕಿರಿಯ ಶ್ರೀಗಳ ಆಶೀರ್ವಾದದಿಂದ ಯಶಸ್ವಿಯಾಗಿ ಮಹಾರಾಷ್ಟ್ರದ ಕೆಲವೊಂದು ಪ್ರಮುಖ ಪ್ರದೇಶಗಳನ್ನು ಶಿರ್ಡಿ ಮತ್ತು ನಾಸಿಕ್ಕು, ಪಂಡ್ರಾಪುರ, ತುಂಗಭದ್ರಾ ಡ್ಯಾಮು ಇತ್ಯಾದಿ ಕೆಲವೊಂದು ಕ್ಷೇತ್ರಗಳನ್ನು ಭೇಟಿ ಮಾಡಿ ಮಕ್ಕಳಿಗೆ ಅದೊಂದು ಅವರ್ಣನೀಯ ಅನುಭವವನ್ನು ನೀಡ್ತಕ್ಕಂಥ ಪ್ರವಾಸ ಆಗಿತ್ತು. ವಿಮಾನವನ್ನು ಹತ್ತಿದಾಗ ನಮಗೆ ಅದೊಂದು ಆಶ್ಚರ್ಯ ಆಗಿತ್ತು. ಯಾವ ರೀತಿ ಇರುತ್ತೋ ಅದು ಯಾವ ರೀತಿ ಚಲಿಸುತ್ತೋ ಏನಾಗುತ್ತೋ ಅನ್ನೋದನ್ನ ಭಯ ಇತ್ತು. ಮತ್ತು ನಾವು ಅದರಲ್ಲಿ ಹೋದಾಗ ಟೇಕ್ ಆಫ್ ಆದಾಗ ಒಂದು ಸ್ವಲ್ಪ ವಿಮಾನ ಅಲುಗಾಡ್ತು. ಅದರಿಂದ ನಮಗೂ ಏನಾಗುತ್ತೋ ಅನ್ನೋ ಭಯ ಇತ್ತು. ಆದಮೇಲೆ ಮೇಲೆ ಹೋಗ್ತಾ ಹೋಗ್ತಾ ತುಂಬ ಖುಷಿಯಾಯಿತು. ಹಾಗೂ ನಾವು ಪುಣೆಯಲ್ಲಿ ಸಂಜೆ 4:15 ಅಷ್ಟೊತ್ತಿಗೆ ಪುಣೆಗೆ ಹೋದೋ. ಪುಣೆ ಇಳಿದು ಅಲ್ಲಿ ಮತ್ತೆ ಬಸ್ನಲ್ಲಿ ಪ್ರಯಾಣ ಮಾಡಿ ನಾವು ಅಲ್ಲಿ ಊಟದ ವ್ಯವಸ್ಥೆನೆಲ್ಲ ಮಾಡ್ಕೊಂಡು ಹೊರಗಡೆ ನೋಡಿದಾಗ ನಾವು ಅಲ್ಲಿ ಕೆಳಗಿಂದ ದೃಶ್ಯ ಎಲ್ಲ ಚಿಕ್ಕದಾಗಿ ಕಾಣೋದು. ಮತ್ತು ಮೋಡದ ಮೇಲೆ ಹೋದಾಗ ಮೋಡಗಳು ಯಾವ ರೀತಿ ತೇಲ್ತವೆ ಅನ್ನೋ ಅದರೆಲ್ಲ ನೋಡ್ದು. ತಾನು ಕೆಲಸ ನಿರ್ವಹಿಸುವ ಶಾಲೆಯ 51 ಮಕ್ಕಳನ್ನು ಮತ್ತು 7 ಶಾಲಾ ಸಿಬ್ಬಂದಿಯನ್ನ ಸೇರಿಸಿಕೊಂಡು ಶಿಕ್ಷಕ ರಾಜಣ್ಣ ತಮ್ಮ ಸ್ವಂತ ಹಣದಲ್ಲಿ ವಿಮಾನ ಪ್ರಯಾಣ ಮಾಡಿಸಿದ್ದಾರೆ. ಈ ಮೂಲಕ ಅನೇಕ ಶಿಕ್ಷಕರಿಗೆ ಮಾದರಿ ಶಿಕ್ಷಕರಾಗಿ ಮೆರೆದಿದ್ದಾರೆ. ಈ 5 ದಿನಗಳ ಪ್ರವಾಸದಲ್ಲಿ ಶಾಲೆಯ 51 ಮಕ್ಕಳು, 5 ಶಿಕ್ಷಕರು, 2 ಅಡುಗೆ ಸಿಬ್ಬಂದಿ ಸೇರಿ ಒಟ್ಟು 58 ಮಂದಿಗೆ ಶಿಕ್ಷಕ ರಾಜಣ್ಣ ಅವರು ಬುಧವಾರ ಮೊದಲ ಬಾರಿಗೆ ಮಹಾರಾಷ್ಟ್ರದ ಪುಣೆಗೆ ವಿಮಾನದಲ್ಲಿ ಪ್ರವಾಸಕ್ಕೆ ಕರೆದೊಯ್ದಿದ್ದಾರೆ. ಪ್ರಯಾಣದ ವೆಚ್ಚ ಒಬ್ಬರಿಗೆ 4,675 ರೂಪಾಯಿಗಳಂತೆ ಒಟ್ಟು 2,71,150 ರೂಪಾಯಿಗಳ ವೆಚ್ಚವನ್ನ ಖರ್ಚು ಮಾಡಿದ್ದಾರೆ. ಒಟ್ಟಾರೆ ತಾವು ಚಿಕ್ಕಂದಿನಲ್ಲಿ ಆಗಸದಲ್ಲಿ ಹಾರುವ ವಿಮಾನವನ್ನ ಕಂಡ ಕನಸನ್ನು ಮಕ್ಕಳಿಗೆ ನನಸು ಮಾಡಲು ತಮ್ಮ ಸಂಬಳದ ಉಳಿತಾಯದ ಹಣದಲ್ಲಿ ಕನ್ನಡ ಮಾಧ್ಯಮದ 8ನೇ, 9ನೇ ಹಾಗೂ 10ನೇ ತರಗತಿಯ ಮಕ್ಕಳು ಸದಾ ಸ್ಮರಣೆಯಲ್ಲಿ ಉಳಿಯುವ ವಿಮಾನಯಾನ ಪ್ರವಾಸಕ್ಕೆ ಕರೆದೊಯ್ದ ಮಕ್ಕಳ ಪಾಲಿಗೆ ಅಚ್ಚುಮೆಚ್ಚಿನ ಶಿಕ್ಷಕರಾಗಿದ್ದಾರೆ. ಟಿ ಯೋಗೇಶ್, ಜಿ ಕನ್ನಡ ನ್ಯೂಸ್, ತುಮಕೂರು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57,
ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.